ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 11ನೆಯ ಎಪಿಸೋಡ್ನಲ್ಲಿ ಸುಮಾರು ನಾವು 175 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 12ನೇ ಎಪಿಸೋಡಿನ ಮೂಲಕ 176ರಿಂದ ಪ್ರಶ್ನೆ ಸಂಖ್ಯೆ ಪಾಠ ಮುಂದುವರಿಸೋಣ. ಕೃಷ್ಣನ ಮೇಲೆ ಮಣಿ ಕದ್ದಿದ್ದಾನೆ ಅಂತ ಕರ್ಣಾಕರ್ಣಿಯಾಗಿ ಆ ಅಪವಾದ ಬಂದುಬಿಡ್ತದೆ. ಕೃಷ್ಣನು ಏನು ಮಾಡಿದ? ಅಪವಾದ ಪರಿಹಾರಕ್ಕೆ ನಿರ್ಧರಿಸಿದನು. ತಪ್ಪು ಮಾಡದೇ ಇದ್ದರೂ ಅಪವಾದ ಪರಿಹರಿಸಿಕೊಳ್ಳುವುದು ಅವಶ್ಯವೇ? ಹೌದು. ಮಹಾಭಾರತದ ನಿರ್ದೇಶನದಂತೆ ಅಪವಾದ ಪರಿಹರಿಸಿಕೊಳ್ಳುವುದು ಅತ್ಯವಶ್ಯವಾಗಿದೆ. ಈ ವಿಚಾರದಲ್ಲಿ ಮಹಾಭಾರತದ ನಿದರ್ಶನ ಯಾವುದು? ಅಪವಾದ ಪರಿಹರಿಸಿಕೊಂಡ ಪ್ರಗಾಥ ಮುನಿಯ ನಿದರ್ಶನ. ಅದರ ವಿವರ ಏನು ಅಂತ ನೋಡೋದಾಗಿದ್ದರೆ, ಪ್ರಗಾಥ ಎಂಬತಕ್ಕಂಥ ಮುನಿಗಳು ನಿತ್ಯ ತಪಸ್ಸನ್ನು ಮಾಡ್ತಾ ಇದ್ದರು. ಬೆಳಗ್ಗಿನ ಸಾಯಂಕಾಲದವರೆಗೆ ತಪಸ್ಸನ್ನು ಮಾಡಿ ಸಂಜೆ ಸಮಯ ಒಂದು ಲೋಟ ಹುಲ್ಲಿನ ರಸವನ್ನು ಮಾತ್ರ ಸ್ವೀಕಾರ ಮಾಡ್ತಿದ್ರು. ತಮ್ಮ ಶಿಷ್ಯ ಇದ್ದ ಪರಿಧಿ ಎಂಬತಕ್ಕಂಥವನು ಅವನು ಹೇಳಿದರು ಆ ರಸವನ್ನು ತೆಗೆದಿಡು ಅಂತ. ಅವನು ತೆಗೆದಿಡ್ತಾ ಇದ್ದ, ಸಿದ್ಧಪಡಿಸಿಡ್ತಾ ಇದ್ದ. ತಪಸ್ಸು ಮುಗಿದ ಮೇಲೆ ಸಾಯಂಕಾಲವನ್ನು ಒಂದು ಸ್ವೀಕಾರ ಮಾಡ್ತಾಯಿದ್ರು ಅವರು. ಆ ನಿತ್ಯ ನಡೀತಾ ಇತ್ತು ಈ ರೀತಿ. ಯಾರೋ ಕೆಲವು ಆಶ್ರಮಕ್ಕೆ ನೋಡಲಿಕ್ಕೆ ಬಂದಿರತಕ್ಕಂಥವ್ರು ಇವರು ತಪಸ್ಸಿಂದ ಏಳುವಾಗ ಯಾವತ್ತೋ ಒಂದೊಂದು ದಿವಸ ಒಂದು 10 ನಿಮಿಷ ಹೆಚ್ಚು ಕಡಿಮೆ ಆಗ್ತಿತ್ತು. ಅವನು ಹುಲ್ಲಿನ ರಸ ತೆಗೆದಿಟ್ಬಿಡ್ತಿದ್ದ ಪರಿಧಿ ಎಂಬತಕ್ಕಂಥ ಶಿಷ್ಯ. ಸ್ವಲ್ಪ ತಡವಾದಾಗ ಆ ಹುಲ್ಲಿನ ರಸದ ಮೇಲೆ ಸ್ವಲ್ಪ ಬುರುಗು ಅಥವಾ ನೊರೆ ಟೈಪಲ್ಲಿ ಏನೋ ಬರ್ತಿತ್ತು ಮೇಲಕ್ಕೆ. ಈ ಆಶ್ರಮಗಳಿಗೆ ಬಂದರೆ ಜನರು ಮಾತಾಡ್ಕೊಂಡ್ರು ಸುಮ್ಮನೆ ಹೀಗೆ ಒನ್ ಬೈ ಒನ್. ಅವರು ಸಾಯಂಕಾಲ ಋಷಿಗಳು ತಪಸ್ಸು ಮುಗಿದ್ಮೇಲೆ ಸ್ವಲ್ಪ ಸೋತಾರೆ ಅಂತ. ಸ್ವಲ್ಪ ತಗೋತಾರೆ ಅಂದರೆ ಏನರ್ಥ? ತಗೋಬಾರ್ದನ್ನು ತೊಗೊಂಡ್ರೆ ತಗೋತಾರೆ, ಮದ್ಯಪಾನ ಮಾಡ್ತಾರೆ, ಕುಡಿತಾರೆ ಅಂತ ಅರ್ಥ. ಕುಡಿಯಬಾರ್ದನ್ನು ಕುಡಿದ್ರೆ ಕುಡಿತಾರೆ ಅಂತ ಅರ್ಥ. ಅದನ್ನು ಬಾಯಲ್ಲಿ ಹೇಳಬಾರ್ದು. ತಿನ್ನಬಾರ್ದನ್ನು ತಿಂದರೆ ತಿಂತಾನೆ ಅಂತ ಅರ್ಥ. ಕಡಲೆಕಾಯಿ ತಿಂತಾನೆ, ಪುಟಾಣಿ ತಿಂತಾನೆ ಅಂತ ಯಾರು ಹೇಳುವುದಿಲ್ಲ. ಕಡಲೆಕಾಯಿ ತಿಂದರೆ ಪುಟಾಣಿ ತಿಂದರೆ, ಶೇಂಗಾ ತಿಂದರೆ ಪುಟಾಣಿ ತಿಂತಾನೆ ಅಂತ ಯಾರು ಹೇಳುವುದಿಲ್ಲ. ತಿನ್ನಬಾರದನ್ನು ತಿಂದರೆ ತಿಂತಾನೆ. ಹಾಗೆಯೇ ಕುಡಿಯಬಾರದನ್ನು ಕುಡಿದ್ರೆ, ಬಾದಾಮಿ ಹಾಲು ಕುಡ್ದ, ಪಾನಕ ಕುಡ್ದ, ಶರಬತ್ ಕುಡ್ದ, ಕಾಫಿ ಕುಡ್ದ, ಕುಡಿತಾನೆ ಅಂತ ಯಾರು ಹೇಳೋದಿಲ್ಲ. ಕುಡಿಯಬಾರದನ್ನು ಕುಡಿದರೆ ಕುಡಿತಾನೆ. ಇಂಗ್ಲೀಷ್ನಲ್ಲಿ ಕೂಡ ಇದೇ ಶಬ್ದ ಇದೆ, ಡ್ರಿಂಕ್ಸ್ ಮಾಡ್ತಾನೆ. ಡ್ರಿಂಕ್ಸ್ ಯಾವುದಕ್ಕೂ ಆಗ್ಬೋದು, ವಾಸ್ತವವಾಗಿ ಕೂಲ್ ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್ ಯಾವುದೂ ಆಗ್ಬೋದು. ಬಟ್ ಅಲ್ಲಿ ಶಬ್ದ ವ್ಯವಹಾರದಲ್ಲಿರ್ತಕ್ಕಂಥದ್ದು ಡ್ರಿಂಕ್ಸ್ ಮಾಡ್ತಾನೆ. ಇದರರ್ಥ ಕುಡಿಯಬಾರದನ್ನು ಕುಡಿತಾನೆ ಅನ್ನೋ ಅರ್ಥ. ಹಾಗೆ ಇಲ್ಲಿ ಆ ಅಪವಾದ ಬಂತು. ಸಂಜೆ ಸ್ವಲ್ಪ ತಗೋತಾರಂತ್ರಿ. ತಗೊಳ್ಳೋದೇನರ್ಥ? ತಗೋಬಾರ್ದು ತಗೋತಾರೆ, ಮದ್ಯಪಾನ ಮಾಡ್ತಾರೆ. ಅಪವಾದ ಬಂತು. ಇವರು ತೀರ್ಕೊಂಡ್ರು, ಸ್ವರ್ಗಕ್ಕೆ ಹೋಗ್ತಾರೆ. ದೇವತೆಗಳು ಅಂತಾರೆ, ನೀವು ಮದ್ಯಪಾನ ಮಾಡಿಲ್ಲ, ನಮಗೆ ಪಕ್ಕಾ ಗೊತ್ತದ. ಆದರೆ ನಿಮ್ಮ ಬಗ್ಗೆ ಲೋಕದಲ್ಲಿ ಅಪವಾದ ಬಂದಿದೆ, ನೀವು ಮದ್ಯಪಾನ ಮಾಡ್ತಾ ಇದ್ರಿ ಅಂತ. ಅದನ್ನು ಕಳೆದುಕೊಂಡು ಬರಬೇಕು. ಪುನಃ ಹೋಗಿ ನೀವು ಕಳಿಸ್ಕೊಟ್ರು. ಪುನಃ ಬಂದ್ರವರು. ಆ ಮೊದಲ ಶಿಷ್ಯನನ್ನ ಪರಿಧಿ ಅವನ ನರಕಕ್ಕೇನೆ ಹೋದ. ಮತ್ತೊಬ್ಬ ಶಿಷ್ಯ ನೇಮಿಸಿಕೊಂಡ್ರು. ಅವನ ಹೆಸರು ಜ್ಯೋತಿಷಾರ್ಣವ. ಅವನು ಹೇಳಿದರು, ನೀನು ಆಶ್ರಮಕ್ಕೆ ಯಾರು ಬರ್ತಾರೆ ಎಲ್ಲರಿಗೂ ಪ್ರತ್ಯೇಕ ಹೇಳ್ತಕ್ಕದ್ದು. ಅದು ಹುಲ್ಲಿನ ರಸ, ನಮ್ಮ ಗುರುಗಳು ಹುಲ್ಲಿನ ರಸ ಮಾತ್ರ ಸ್ವೀಕಾರ ಮಾಡ್ತಾರೆ, ಬೇರೆ ಏನು ತೊಗೊಳ್ಳೋದಿಲ್ಲ ಅಂತ. ಆಯ್ತು ರೀ ಅಂತ ಹೇಳ್ದ. ಇವನು ನಿತ್ಯ ಸಿದ್ಧಪಡಿಸಿ ಹಿಡಿತಾ ಇದ್ದ. ಆಶ್ರಮ ಬಂದಿರತಕ್ಕಂಥವ್ರಿಗೆ ಹೇಳ್ತಿದ್ದ, ಅದು ಹುಲ್ಲಿನ ರಸ, ಹುಲ್ಲಿನ ರಸವಲ್ಲದೆ ಬೇರೇನೂ ಅಲ್ಲ, ಹೀಗೆ ಹೇಳ್ತಾ ಇದ್ದ. ಈ ಕೇಳಿದ ಜನರೆಲ್ಲ ಪ್ರಾರಂಭದಲ್ಲಿ ಹಾಗಂದಿದ್ರು. ಈಗ ಓಹೋ ಹೀಗೆ ನಾವೇನು ಬೇರೆ ತಿಳ್ಕೊಂಡಿದ್ವಿ ಹೇಳ್ರಿ ಒಂದು ಹಿಂಗೆ ಜನರು ಮಾತಾಡೋರಿಗೆ ಏನು ಹಾಗೂ ಮಾತಾಡ್ತಾರೆ, ಹೀಗೂ ಮಾತಾಡ್ತಾರೆ. ಅವರು ಅಪವಾದ ಪರಿಹಾರ ಮಾಡಿಕೊಂಡ್ರಂತೆ. ಹೀಗೆ ತಪ್ಪು ಮಾಡದೇ ಇದ್ದರೂ ಅಪವಾದ ಬಂದಾಗ ಪರಿಹರಿಸಿಕೊಳ್ಳಬೇಕು ಅಂತ ಮಹಾಭಾರತದ ನಿದರ್ಶನ. ಆ ಪ್ರಕಾರ ಕೃಷ್ಣನು ಕೂಡ ತನ್ನ ಮೇಲೆ ಅಪವಾದ ಬಂದಿದೆ, ತಾನೀಗ ಪರಿಹಾರ ಮಾಡಿಕೊಳ್ಳಿಕ್ಕೆ ಬೇಕು ಅಂಥೇಳಿ ಹೊರಟ. ಈ ಕೃಷ್ಣ ಏನು ಮಾಡಿದ? ಆವಾಗ ಪ್ರಸೇನ ಮತ್ತು ಮಣಿಗಳ ನಾಪತ್ಯ ಪ್ರಕರಣವನ್ನು ಕೈಗೆತ್ತಿಕೊಂಡು ಪರಿಶೀಲಿಸಿದ. ಪ್ರಸೇನು ನಾಪತ್ತೆಯಾಗಿದ್ದಾನೆ, ಮನೆಯಿಂದ ಹೊರ ಹೋದವನು ಮತ್ತು ಬಂದೇ ಇಲ್ಲ. ಮಣಿಯೂ ಗಪ್ಪಾಗಿದೆ, ಹೋಗಿಬಿಟ್ಟಿದೆ, ಮಿಸ್ ಆಗಿದೆ, ಎಲ್ಲಿ ಹೋಯ್ತು ಗೊತ್ತಿಲ್ಲ. ಆ ಪ್ರಕರಣ ಕೈಗೆತ್ತಿಕೊಂಡ, ಪರಿಶೀಲನೆ ಮಾಡಿದ. ಪ್ರಸೇನ ಏನು ಕುದುರೆ ಏರಿ ಹೋಗಿದ್ದ, ಆ ಪ್ರಸೇನ ಕುದುರೆ ಹೆಜ್ಜೆ ಗುರುತು,
ಅವನನ್ನು ಕೊಂದು ಓಡಿದ್ದ ಸಿಂಹದ ಹೆಜ್ಜೆ ಗುರುತು, ಆ ಸಿಂಹವನ್ನು ಕೊಂದು ಮುಂದೆ ಸಾಗಿದ್ದ ಜಾಂಬವಂತನ ಹೆಜ್ಜೆ ಗುರುತು. 1 by 1 ಸಂಚಾರ ಮಾಡ್ತಾ ನೋಡಿ ಪರಿಶೀಲನೆ ಮಾಡ್ಕೊಂಡು ಬಂದ. ಅವ್ರನ್ನ ಅಲ್ಲಿ ಗುಹೆ ತನಕ ಬಂತದು ಆ ಜಾಂಬವಂತನ ಹೆಜ್ಜೆ ಗುರುತು. ತನ್ನ ಬಂಧುಗಳನ್ನು ಅಲ್ಲೇ ನಿಲ್ಲಿಸ್ದ, ನೀವು ಯಾರು ಒಳಗೆ ಬರಬೇಡ್ರಿ, ನಾವು ಒಬ್ಬನ ಒಳಗೆ ಹೋಗ್ತೀನಿ. ಆ ಒಳಗೆ ಹೋಗ್ತಾನೆ ಜಾಂಬವಂತನ ಜೊತೆಗೆ ಯುದ್ಧ ಆಗ್ತದೆ. 28 ದಿವಸ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದು 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 ಜಾಂಬವಂತ ಹಣ್ಣಾಯ್ತು ಮೈ. ಆಗ ಜ್ಞಾನೋದಯ ಆಯಿತು. ಇದು ಪ್ರಕೃತಿಯ ನಿಯಮ ಅಂತನೂ ಅನ್ಬೋದು, ಅಥವಾ ಸ್ವಭಾವ ಮನುಷ್ಯನದು ಅಂತಲೂ ಹೇಳ್ಬೋದು. ಪೆಟ್ಟು ಬೀಳೋದು ಹೊರತು ಜ್ಞಾನೋದಯ ಆಗೋದಿಲ್ಲ. ಪೆಟ್ಟು ಬೀಳಬೇಕು. ಅಹಂಕಾರ ಬಂದಿರ್ತದೆ, ನಾನಂದ್ರೆ ಏನ್ರಿ, ಬೇಕಾದ ಕೆಲಸ ಬೇಕಾದ ಮಾಡ್ತೀನಿ. ಪೆಟ್ಟು ಬೀಳಬೇಕು. ಇಲ್ರಿ ಅಂದ್ಕೊಂಡ ಯಾವ ಕೆಲಸ ಆಗ್ತಾ ಇಲ್ಲ, ಅಂದ್ಕೊಂಡ ಒಂದು ನಡೀತಾ ಇಲ್ಲ ಅಂತಾದಾಗ ದೇವರ ಜ್ಞಾನ ಬರ್ತದೆ, ಜ್ಞಾನೋದಯ. ಅಂದರೆ ಅಹಂಕಾರ, ಬೇಕಾದ ಮಾಡ್ತೇನೆ ನಿಂತುಕೊಂಡು ಅಂತ. ಪೆಟ್ಟಿನ ಮೇಲೆ ಪೆಟ್ಟು ಬೀಳಬೇಕು. ರೋಗಗಳಿರ್ಬೋದು, ಮತ್ತೇನು ಬಡತನ ಇರ್ಬೋದು, ಮತ್ತೇನು ದುಃಖ ಇರ್ಬೋದು, ಸಂಕಟ ಇರ್ಬೋದು, ಒದ್ದಾಟ ಇರ್ಬೋದು, ಎಲ್ಲ 1 by 1 ಬರ್ತಿತ್ತು ಅಂದರೆ ಜ್ಞಾನೋದಯ ಆಗ್ತದೆ. ಕನಕದಾಸರ ಕಥೆ ಕೂಡ ನಮ್ಮ ಕಣ್ಮುಂದೆ ಇದೆ. ಅವರು ಕೂಡ ದಂಡನಾಯಕರಾಗಿ ಪಾಳೆಗಾರರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಯುದ್ಧದಲ್ಲಿ ಎಲ್ಲ ಪೆಟ್ಟು ತಿಂದು ಬಿದ್ದಿದ್ರು, ಗಾಯಗೊಂಡು. ಶ್ರೀನಿವಾಸ ಬರ್ತಾನೆ ಕನಸಿನಲ್ಲಿ, ಕನಕ ನನ್ನ ದಾಸನಾಗು, ಈಗಿಂದೀಗ ಎಲ್ಲ ಕಷ್ಟ ಪರಿಹಾರ ಮಾಡಿಬಿಡ್ತಾನೆ. ಯಾವ ನೋವಿಲ್ಲ, ರಕ್ತ ಇಲ್ಲ, ಗಾಯ ಇಲ್ಲ, ಏನೂ ಇಲ್ಲ, ದಾಸನಾಗು. ಇನ್ನೂ ಅವ್ರ ಮನಸ್ಸು ಪಕ್ವವಾಗಿರಲಿಲ್ಲ. ಅವರು ಹೂನು ಅನ್ನಿಲ್ಲ, ಹಾನು ಅನ್ನಿಲ್ಲ ಕನಕದಾಸರು. ವಾಪಸ್ ಹೋಗ್ಬಿಟ್ಟ ಶ್ರೀನಿವಾಸ. ಮತ್ತೊಮ್ಮೆ ಯುದ್ಧದಲ್ಲಿ ಅದೇ ಪ್ರಸಂಗ, ಮತ್ತೆ ಪೆಟ್ಟು ತಿಂದು ಗಾಯಗೊಂಡು ಬಿದ್ದಿದ್ದಾರೆ. ಮತ್ತೆ ಶ್ರೀನಿವಾಸ ಬರ್ತಾನೆ, ಕನಕ ಈಗಲಾದರೂ ಹೇಳು, ನನ್ನ ದಾಸನಾಗ್ತೀಯಾ? ಎಲ್ಲ ಗಾಯವನ್ನು ಪರಿಹಾರ ಮಾಡಿಬಿಡ್ತಾನೆ ಈಗಿಂದೀಗ. ಜ್ಞಾನೋದಯ ಆಯ್ತು ಅವರಿಗೆ, ಪಕ್ವವಾಗಿತ್ತು ಮನಸ್ಸು, ದಾಸರಾದರು. ಎಲ್ಲ ಅನುಗ್ರಹ ಮಾಡಿದ್ದಾನೆ ಭಗವಂತ. ಹೀಗೆ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದಾಗ ಅದು ಜ್ಞಾನೋದಯ ಆಗ್ತಕ್ಕಂಥದ್ದು. ಇಲ್ಲೂ ಹಾಗೆ ಆಯಿತು. ಆ ಜಾಂಬವಂತನಿಗೆ ಏನು ಕೃಷ್ಣ ಪೆಟ್ಟು ಸರಿ ಗುದ್ದಿದ, ಆಗ ಅವನಿಗೆ ಜ್ಞಾನೋದಯ ಆಗ್ತದೆ. ಕೃಷ್ಣನನ್ನು ಕಂಡ ಅವನಿಗೆ ಆಶ್ಚರ್ಯವೂ ಆಯಿತು, ಆನಂದವೂ ಆಯಿತು, ದುಃಖವೂ ಆಯಿತು. ಆಶ್ಚರ್ಯ ಯಾಕೆ? ಕೃಷ್ಣನಲ್ಲಿ ತಾನು ರಾಮಾವತಾರ ಕಾಲದಲ್ಲಿ ಯಾವ ರಾಮಚಂದ್ರನನ್ನು ಆರಾಧನೆ ಮಾಡಿದ್ದೆ, ಅದೇ ರಾಮಮೂರ್ತಿಯನ್ನು ಕೃಷ್ಣನಲ್ಲಿ ಕಾಣ್ತಾನೆ. ಅದಕ್ಕೆ ಆಶ್ಚರ್ಯನೂ ಆಯಿತು, ದುಃಖನೂ ಆಯಿತು. ದುಃಖ ಯಾಕೆ? ಆ ಪ್ರಭುವಿನ ಮೇಲೆ ಕೈ ಮಾಡಿದ್ನಲ್ಲ ಅಂತ. ಕಾಲು ಹಿಡಿದ ಭಗವಂತ, ಅನುಗ್ರಹ ಮಾಡು, ತಪ್ಪಾಯಿತು ಕ್ಷಮಿಸಿಬಿಡು ಅಂತ. ಮಗಳನ್ನು ಕೊಟ್ಟ, ಜಾಂಬವತಿಯನ್ನು. ತಗೋ ಈ ಮಣಿ, ಸ್ಯಮಂತಕ ಮಣಿ ಅಂಥೇಳಿ ಆ ಸ್ಯಮಂತಕ ಮಣಿ, ಜಾಂಬವತಿ ಇಬ್ಬರನ್ನು ಕೂಡ ಕೊಟ್ಟು, ಎರಡನ್ನು ಕೂಡ ಕೊಟ್ಟು ಭಗವಂತನನ್ನು ಕ್ಷಮೆ ಕೇಳಿ ಕಳಿಸಿಕೊಟ್ಟಿದ್ದಾನೆ. ಆ ಮಣಿ ತೊಗೊಂಡು ಬಂದ ಕೃಷ್ಣ. ನೋಡಪ್ಪ ಸತಾರಿತರಾಜ, ಈ ಮಣಿ ಕಥೆ ಈ ರೀತಿಯಾಗಿತ್ತು. ಅವನಿಗೆ ಕೊಟ್ಟ. ಇವನಿಗೋ ಸಮಸ್ಯೆ ಆಯಿತು. ಹಣ್ಣು ಆದಾಗ ಜ್ಞಾನೋದಯ ಅನ್ನೋ ಮಾತನ್ನು ಆಗಲೇ ನೋಡಿದ್ದಾಗಿದೆ ಕನಕಪನಾಯಕನ ಕಥೆಯನ್ನು. ಹಾಗೆಯೇ ಸುಧಾಂತ, ವೇದಾಂತ, ಬಾಧಾಂತ, ತರ್ಕಶಾಸ್ತ್ರಾದಿ ಮಹಾಪಂಡಿತರೆಂಬ ಪಿತ್ತ ನೆತ್ತಿಗೇರಿದ್ದ ಶ್ರೀನಿವಾಸಾಚಾರ್ಯರಿಗೆ ಉದರಶೂಲೆ ಬಂತು. ತಮ್ಮ ಊರಿಗೆ ಬಂದಿರತಕ್ಕಂಥ ವಿಜಯದಾಸರು ಭಗವಂತನ ಪೂಜೆ ಆಗ್ತದೆ, ಪ್ರಸಾದಕ್ಕೆ ಬರಬೇಕು ಅಂತ ಆಮಂತ್ರಣ ಕೊಟ್ಟರು. ಇವರಿಗೇನು ಈ ದಾಸರದ್ದು ಏನು ಪೂಜೆ, ಅವ್ರದ್ದೇನು ಪ್ರಸಾದ, ನಾನು ಈ ಮಹಾಪಂಡಿತ, ಸುಧಾ ವೇದಾಂತ ಮಹಾಪಂಡಿತ, ಸಾಗಲಿ ಸ್ವಲ್ಪ, ಯಾಕೋ ಉದರ ಹೊಟ್ಟೆ ಅಷ್ಟು ಆರಾಮಿಲ್ಲ, ನಿಮ್ಮ ಕಾರ್ಯಕ್ರಮ ಸಾಗಲಿ ಅಂದ್ಬಿಟ್ರು. ಹಾಗೆ ಆಗಲಿ ಅಂದರು ವಿಜಯದಾಸರು. ಇಲ್ಲದ ಹೊಟ್ಟೆನೂ ಪಡ್ಕೊಳ್ತು. ಯಾರಿಗೆ? ಶ್ರೀನಿವಾಸಾಚಾರ್ಯರಿಗೆ. ಉದರ ಶೂಲೆ, ಒದ್ದಾಟ ಒದ್ದಾಟ ಒದ್ದಾಟ. ಏನು ಒದ್ದಾಟ? ಬಬ್ಬಬ್ಬ. ಮಂತ್ರಾಲಯಕ್ಕೂ ಹೋದರು ಪ್ರಭುಗಳ ಹತ್ರ, ಕಾಪಾಡಿ ಗುರುಗಳೇ. ಅವರು ಅಂದರು, ನೀವು ಎಲ್ಲಿ ಅಪರಾಧ ಮಾಡಿದ್ದೀರಿ ಅಲ್ಲಿಗೆ ಹೋಗ್ರಿ. ಬಹುಶಃ ರಾಘವೇಂದ್ರ ಸ್ವಾಮಿಗಳ ಇತಿಹಾಸದಲ್ಲಿ ರಿಜೆಕ್ಟ್ ಕೇಸ್ ಅಂದರೆ ಇದೊಂದೇ ಇರಬೇಕು ಅಂತ ಅನ್ನಿಸ್ತದೆ. ಎಲ್ಲ ಅನುಗ್ರಹ ಮಾಡಿದ್ದಾರೆ ಭಗವಂತನೇ ಮಂತ್ರಾಲಯ ಪ್ರಭುಗಳು. ಇವರು ಅಲ್ಲಿ ಕಳಿಸ್ಕೊಟ್ರು. ಎಲ್ಲಿ ತಪ್ಪು ಮಾಡಿದರೆ ಅಲ್ಲಿಗೆ ಹೋಗಿ. ಬಂದರು, ಪುನಃ ಕಾಲು ಹಿಡಿತಾರೆ, ತಪ್ಪಾಗಿದೆ ಗುರುಗಳೇ, ಕ್ಷಮಿಸಿಬಿಡಿ. ವಿಜಯದಾಸರು ಹಠ ಮಾಡಲಿಲ್ಲ, ಸಿಟ್ಟು ಮಾಡಲಿಲ್ಲ, ಅಹಂಕಾರನೂ ಪಡಲಿಲ್ಲ. ಇರಲಿ ಬಿಡಪ್ಪ, ಏನು ದೊಡ್ಡ ವಿಷಯ ಅವ್ನು ತಂದರು. ಆಯುಷ್ ಮುಗಿ ಬಂದಿತ್ತು ಶ್ರೀನಿವಾಸಾಚಾರ್ಯದು. ಭಾಗಣ್ಣ ಹೇಳಿದರು, ಭಾಗಣ್ಣ ಅವನಿಗೆ ಆಯುರ್ದಾನ ಮಾಡು, ಬಕ್ಕರಿಯನ್ನು ಧನ್ವಂತರಿ ಜಪವನ್ನು ಮಾಡಿ ತಿನ್ಲಿಕ್ಕೆ ಕೊಡು, ಉಳಿತಾನವ. ಆಶೀರ್ವಾದ ಮಾಡಿದ್ದಾರೆ. ಎನ್ನ ಭಿನ್ನಪ ಕೇಳೋ
ಧನ್ವಂತರಿವ ಸಣ್ಣವನು ಯುವ ಕೇವಲ ಅಂತ ದಾಸರು ಗೋಪಾಲದಾಸರು ಹಿಮಂತ್ರಣ ಮಾಡಿ ತಿನ್ನಲಿಕ್ಕೆ ಕೊಟ್ಟಿದ್ದಾರೆ. ಬದುಕಿದ್ದಾರೆ ಆ ಶ್ರೀನಿವಾಸಾಚಾರ್ಯರು. ಮುಂದೆ ಆಯುರ್ದಾನ ಕೊಟ್ಟಿದ್ದಾರೆ 40 ವರ್ಷ. ಏನೆಲ್ಲ ಕೊಡ್ಬೋದು ಬೇಕಾರೆ. ಮನೆಯಲ್ಲಿ ಏನು ಫಂಕ್ಷನ್ ಇದೆ, ಒಂದು ಜಮಖಾನೆ ಕೊಟ್ಟರೆ ಕೊಡ್ತಾರೆ, ಪಾತ್ರೆ ಕೊಡ್ತಾರೆ, ಆಯುಷ್ಯ ಕೊಡ್ತಾರೆ. ಯಾರು ಕೊಡೋದಿಲ್ಲ. ಅಂತಹ ಐತಿಹಾಸಿಕ ರೋಮಾಂಚಕ ಘಟನೆ ಇದು. 40 ವರ್ಷ ಆಯುರ್ದಾನ ಕೊಟ್ಟಿದ್ದಾರೆ. ಇವತ್ತೆಲ್ಲರೂ ಕೂಡ ಹರಿಕಥಾಮೃತ ಸಾರ ನಾವಿವತ್ತು ಓದಲಿಕ್ಕೆ ಅದನ್ನು ಪಡ್ಕೊಳ್ತಾ ಇದ್ದೇವೆ ಅಂದರೆ ಅದರ ಹಿಂದಿನ ಶ್ರೇಯಸ್ಸು ಗೋಪಾಲದಾಸರದು, ವಿಜಯದಾಸರದು. ಆ ಜಗನ್ನಾಥ ದಾಸರಿಗೆ ಆಯುರ್ದಾನ ಕೊಟ್ಟು ಪ್ರಾಣದಾನ ಕೊಟ್ಟು ಆ ಗ್ರಂಥ ರಚನೆಗೆ ಅವಕಾಶ ಕೊಟ್ಟಿದ್ದಾರೆ. ಹೀಗೆ ಅಹಂಕಾರ ಇದ್ದಾಗ ವ್ಯಕ್ತಿಗೆ ಯಾವುದು ಕಾಣಿಸೋದಿಲ್ಲ, ಪೆಟ್ಟು ಬೀಳಬೇಕು. ರೋಗ ಬಂತು, ಒದ್ದಾಡಿದರು, ಜ್ಞಾನೋದಯ ಆಗ್ತದೆ. ಹಾಗೆ ಇಲ್ಲಿ ಕೂಡ ಆದದ್ದನ್ನು ನಾವು ಕಾಣತಕ್ಕಂಥದ್ದು. ಹೀಗೆ ಜಾಂಬವಂತನಿಗೆ ಮೈಯೆಲ್ಲ ಹಣ್ಣಾದಾಗ ಜ್ಞಾನೋದಯ ಆಗಿ ಆ ಕೃಷ್ಣನಿಗೆ ಕ್ಷಮೆಯನ್ನು ಕೇಳಿ ಮಗಳನ್ನು ಕೊಟ್ಟ ಅನ್ನೋ ಮಾತನ್ನು ನಾವು ಹಿಂದೆ ನೋಡಿದ್ದೇವೆ. ಮುಂದೆ ಆ ಮಣಿಯನ್ನು ತಂದು ಕೊಡ್ತಾನೆ ಕೃಷ್ಣ ಸತ್ರಾಜಿತ್ ರಾಜನಿಗೆ. ಆಗ ಅವನಿಗೆ ಸ್ವಲ್ಪ ಸತ್ರಾಜಿತನಿಗೆ ಯಾಕೋ ಒಂದು ಸ್ವಲ್ಪ ದುಃಖ ಅಲ್ಲಿ ಪ್ರಾರಂಭ ಆಯಿತು. ನಾನು ಸುಮ್ಮನೆ ಕೃಷ್ಣನ ಮೇಲೆ ಅಪವಾದ ಹಾಕ್ಬಿಟ್ನಲ್ಲಪ್ಪ, ಕಳ್ಳ ಅಂತಿಕೊಂಡು ಅಂತ, ಏನು ಮಾಡಲಿ, ಅಯ್ಯೋ ಏನು ಮಾಡಲಿ ಅಂತ ಹಿಂಗೆ ಅಂದ್ಕೊಂಡು ಕೊನೆ ಅಂತಾನೆ, ಈ ಮಣಿ ಸಹಿತ ಮಗಳನ್ನು ಅಂದರೆ ಸತ್ಯಭಾಮಿಯನ್ನು ಕೃಷ್ಣನಿಗೆ ವಿವಾಹ ಮಾಡಿ ಕೊಟ್ಬಿಡ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿದ. ಕೃಷ್ಣನನ್ನು ಕರೆದು ತಾನೇ ಮುಂದೆ ನಿಂತು ಆ ಮಣಿಯನ್ನು ಕೊಟ್ಟು ವರದಕ್ಷಿಣೆಯಾಗಿ ಮಗಳು ಸತ್ಯಭಾಮಿಯನ್ನು ಕೊಟ್ಟು ವಿವಾಹ ಮಾಡಿದ್ದಾನೆ. ಕೃಷ್ಣ ಅವಾಗೇನು ಹೇಳಿದ, ಈ ಮಣಿ ತಗೊಳ್ಪ ಮಾರ್ಯ, ನಿನಗೆ ಮಣಿ ಇರಲಿ, ನಮಗೆ ಈ ಸ್ಯಮಂತಕ ಮಣಿ ಬೇಡ, ಕನ್ಯಾಮಣಿ ಮಾತ್ರ ಸಾಕು ಅಂತ ಹೇಳಿ ಆ ಸ್ಯಮಂತಕ ಮಣಿಯನ್ನು ಹಿಂದಿರಿಸಿದ್ದಾನೆ. ಇದನ್ನು ತಿಳಿತಕ್ಕಂಥ ಸಂದೇಶ ಏನು ನೋಡ್ರಿ. ಅವತ್ತಿನ ಕಾಲದಲ್ಲೇ ಕೃಷ್ಣ ವಿತೌಟ್ ಡೌರಿ, ವರದಕ್ಷಿಣೆ ಬೇಡ ಅಂತ ಹೇಳಿ ಆ ಸ್ಯಮಂತಕ ಮಣಿಯನ್ನು ವಾಪಸ್ಸು ಮಾಡಿ ರಾಜನಿಗೆ, ಸತ್ರಾಜಿತನಿಗೆ ವಾಪಸ್ ಕೊಟ್ಟು ಕೇವಲ ಕನ್ಯಾಮಣಿಯನ್ನು ಮಾತ್ರ ಸ್ವೀಕಾರ ಮಾಡಿದ್ದಾನೆ. ಈ ಆದರ್ಶ ಸಂದೇಶವನ್ನು ಕೂಡ ನಾವು ತಿಳಿಯಲಿಕ್ಕೆ ಅವಕಾಶ ಮಾತ್ರ ನೋಡಬಹುದಾಗಿದೆ. ಶ್ರೀಕೃಷ್ಣ.